ಹಿಂಗ್ ರಿವರ್ಸ್ ಗೇರ್ ಹಾಕ್ಲಕ್ ಬರ್ತಾನ ನಿಮ್ಗೆ ಏನ್ ಹಾಡ್ತೀರೋ ಏನ್ ಜರ ಗಬ್ಬರು ಆಚ್ ಕಡೆ ಯಾರು ಕೊಟ್ಟಾನವ ಬಾಲ್ಯ ಆಗ್ಯಾನ ಬಾಲ್ಯ ಮಾತಂದ ನೀವೆಲ್ಲ ಕೇಳಿರಿ ಹೇಗಪ್ಪ ಕಾಲಿ ಹಾಕಿ ಚಾಚಿ ಸುಮ್ ಮಕ್ಕಂಡ್ ಬಿಡಲ್ಲ ಅಲ್ಲೇ ಗಪ್ಪ ಕೇಳು ನನ್ನ ಮಾತಂದ್ರು ಏನಂದಾರಿಪ್ಪ ಏನಂದ್ರ ಚಂದ್ರು ಮಾಸ್ತರ ಹಿಂಗ್ ಗಿಲಿಗಿಲಿ ಮಾಡ್ಲಕ ನನಗ ಬರ್ತೈತಿ ಖರೆ ಅದ್ಯಾನ ನಮ್ಮ ಮುಂದೆ ಮಾಡಬೇಡ್ರಿ ಅಂತಂದ ನೀವೆಲ್ಲ ಕೇಳಿರಿ ಅದಕ್ಕೆ ನಮ್ಗೆ ಮಾತು ಹೇಳಿದ್ರು ಏನ್ ಹೇಳಿಪ್ಪ ಖಾಲಿ ಮಾಡದ ನೋಡಿ ಮಾಲಿ ಮಾಡಿದ್ರ ಕಾಲನ್ ಪಿಲ್ಲ ಕಳ್ಕೊಂಡು ಮನೆಗೆ ಹೋಗಿಳ ಆಕಿನಂತಕಿನೇ ಆಗ ನಿನ್ನ ಮಾಡ್ತ ನನ್ನ ಮಾಡ್ತಿ ಯಾ ಇವ ತಿಣಕಿ ಜಿಗ್ಲಕತ್ತಾನ ಇವ ಅವ ಇದ್ದಾಗ ಚೀಗ ಇಲ್ಲಿ ವಿಚಾರ ಮಾಡ್ಬೇಕ ನಮ್ಮ ಮಾತ ಬಹಳ ತತ್ವಕ್ಕೆ ಸೀಮಿತಾಗಿ ವಿಷಯಗಳು ಹೇಳಿದ್ರಿ ಜನ ಗಪ್ಪ ನೀವು ನಾ ಮಾತಾಡ್ತೀನಿ ಒಟ್ಟು ನನಗೂ ಸ್ವಲ್ಪ ಅವಕಾಶ ಕೊಡ್ರಿ ನೀವು ನಾನು ಹೇಳಿದ್ರ ವಿಷಯ ಅಂದ್ರ ಏನ್ ಹೇಳಿಪ್ಪ ಸರಿಯೋಡಿ ಕಲಾವಿದರು ಜಗತ್ತಿನೊಳಗ ಒಂದು ಕೂಡುದು ಒಂದು ಆಗಲೋದು ಹೌದು ನಾವು ಹೋದ ಪಾಳ್ಯದೊಳಗ ಒಂದು ಮಾತು ಹೇಳಿದ್ದೆ ಏನ್ ಹೇಳಿಪ್ಪ ಮಾತ ಏನ್ ಹೇಳಿದ್ದ ಅಂತ ಕೇಳಿದ್ರ ಸಕ್ಕರೆ ಹಾಲ ಚಾ ಪುಡಿ ಇವೆಲ್ಲ ಒಂದೇ ಜಾತಿ ಅದಾವ ಇವೆಲ್ಲ ಕೂಡಿ ಒಂದಾಗ್ಯಾವ ಇವೆಲ್ಲ ಕೂಡ್ಕೊಂಡಾವ ಅಂತೇಳಿ ಅದು ಚಾ ಆಗ್ಯದ ನಮಗ್ ಕುಡಿಲಕ್ಕ ಬಂದದತ್ತ ನಾ ಹೇಳಿ ಅದಕ್ಕೆಲ್ಲ ಇಲ್ಲಿ ಕೂತವ್ರು ದೈವದವರು ಕೇಳಿ ಒಂದು ಮಾತಂದ್ರು ಏನ್ ಹೇಳಿಪ್ಪ ಜಂದ ಕೈಲೇ ನಾ ಬಾಳಿ ತಗೋತೀನಿ ನೀವು ಇದಕ್ಕ ಕೂಗ್ ಹೊಡಿಬೇಕ ಹಂಗ ವಿಷಯ ಅದ ಅಂತೇಳಿ ಒಂದು ಮಾತಂದ್ರು ಅವರು ಚಾ ಪುಡಿ ನೀವು ಮಾಡಿರ್ತಕ್ಕಂಥದ್ದು ಏನು ಚಾ ಐತಲ್ಲ ಆ ಚಾ ಪುಡಿ ಅಗಲಿಸಿ ಕುಡಿತೀರೋ ಏನ್ ಹಂಗೆ ಕುಡಿತಿರೋ ಏನ ಹಂಗೆ ಕುಡಿತೀರ ಅವ್ರು ಹೇಳಿದ್ರು ಅದಕ್ಕೆ ಸತ್ಯಪ್ಪ ಗೌಡ್ರು ಒಂದು ಮಾತಂದ್ರು ಏನಂದಾರಿಪ್ಪ ಏನಂದ್ರ ಇನ್ನೂ ಒಂದ್ ಇದ್ರಾಗ ಬಲ್ಲವಾದ ಪ್ರಸು ಮಾಸ್ತರ ಇಲ್ಲ ತಿಳ್ಕೊಬೇಕಾಗ್ಯದ ಅದಕ್ಕೆ ಗೌಡ್ರು ಮಾತು ಅದಕ್ಕೊಂದಿಟ್ಟು ಸಪೋರ್ಟ್ ಕೊಟ್ರು ಇವ್ ಮಾತು ಹೆಚ್ಚು ಜಿಗಿಲಕತ್ತ ಸತ್ಯಪ್ಪ ಗೌಡ್ರು ಏನಂದ್ರ ಹಾಲ ಮೊಸರ ಮಜ್ಜಿಗೆ ಬೆಣ್ಣೆ ತೆಗೆದದನ್ನ ತುಪ್ಪ ಕಾಸದಾಗ ಆ ಹಾಲಿನೊಳಗ ತುಪ್ಪ ಹಾಕದ ಅಂದ್ರೆ ಅದು ಕಲಿತದ ಏನೋ ಹಿಂಗ ಉದಾಹರಣೆ ಕೊಡತ್ತೇಳಿ ಪರಸು ಮಾಸ್ತರ್ ಗೌಡ್ರು ಎತ್ತು ಕೊಟ್ರು ಮತ್ತ ಗೌಡ್ರು ಒಂದು ಮಾತದರು ಏನಂದಾರಿಪ್ಪ ಗೌಡ್ರು ಏನಂದ್ರ ಈಗ ಮೊಸರ ತುಪ್ಪ ಕಲಸದಾಗ ಅದು ವಿಷ ಆಗ್ತದ ಕರೆ ಅದು ಅದೇ ಕೂಡಿಸ್ರ ಒಂದು ಅಮೃತ ಆಗ್ತದ ಅದು ಯಾವಾಗ ಆಗ್ತದ ಪಂಚಾಮೃತ ಇಲ್ಲಿ 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 ವಿಷಯ ಬಿಗಿಯದ್ರು ಗೌಡ್ರು ಅದು ಬರೇ ತುಪ್ಪ ಮೊಸರು ಕೂಡ್ತಂದ್ರೆ ವಿಷ ಆಗ್ತದ ಅದನ್ನೇ ಅಮೃತ ಆಗ್ತದ ಅದು ಏನ್ ಕೂಡಿಸ್ರ ಅಮೃತ ಆಗ್ತದ ಈಗ ನಮ್ಮ ಜಾಲಮ್ಮ ತಾಯಿ ಗುಡಿಯಾಗ ಏನ್ ಮಾಡ್ಯಾರಿಪ್ಪ ಭಕ್ತ ಏನ್ ಮಾಡ್ತಾರ ಅಂದ್ರ ತಾಯಿಗೆ ತಂದ ಅಭಿಷೇಕ ಮಾಡ್ತಾರ ಏನ್ ಮಾಡ್ತಾರ ಅಭಿಷೇಕ ಮಾಡ್ತಾರ ಅಭಿಷೇಕ ಮಾಡ್ಬೇಕಂದ್ರೆ ಏನೇನು ಕೂಡಿಸ್ತಾರ ತುಪ್ಪ ಮೊಸರ ತುಪ್ಪ ಹಾಲ ಸಕ್ರಿ ಬಾಳೆಹಣ್ಣ ಕೂಡಿಸಿದಾಗ ಅದೇ ತುಪ್ಪ ಮೊಸರು ಕೂಡಿದಾಗ ಹೆಂಗ ವಿಷ ಆಗ್ತಿತ್ತಲ್ಲ ಅದನ್ನ ಹೊಳ್ಳಿ ಇದು ಅಭಿಷೇಕ ಮಾಡಿದಾಗ ಅಮೃತ ಆಗ್ತದೆ ಜೇನು ತುಪ್ಪ ಕೂಡ್ತದ ಎಲ್ಲಿ ಬಾಬಾ ಎಲ್ಲರೂ ಕಳಿಸ್ತೀನಿ ಯಾವಾಗ ಒಟ್ಟು ನೀವು ಬರಾಬರಿ ಮಾಡ್ತಾ ಹಂಗ ಭಾವನ ಕಡೆ ಇವತ್ತು ಹೋಗೋದ ಒಂದು ಮಾತಂದ್ರು ಏನಪ್ಪ ಮಾಸ್ತರ ನೀವು ಆ ಕಡೆ ಹೋಗ್ಬೇಡ್ರಿ ಪಂಚಮಹಾಭೂತದ ಶರೀರ 5 ತತ್ವ ಪಂಚಮಹಾಭೂತ ಶರೀರ 25 ತತ್ವ ಕೂಡಿ ಆಗ್ಯಾರ ತಾಯಿ ಹೊಟ್ಟೆ ಕೂಡ್ಕೊಂಡಾರ ಕರೆ ಅದು ತಾಯಿ ಹೊಟ್ಟೆಂದ ಕಡೆಗೆ ಆಗ್ಯಾದ ಅದು ಅಗಲ್ಯಾದತ್ತೇಳಿ ಸಿದ್ಧಾಂತ ಪ್ರಮಾಣದ ಅಗಲಿದೆ ಶ್ರೇಷ್ಠ ಅಂತೇಳಿ ನನ್ನ ವಾದ ತಂದಾಗ ಥೋಡೆ ಮಂದಿ ನೀವು ಕೂಗ್ ಹೊಡೆದ್ರಿ ಅವನ ಮಾತಿ ಹೌದಿಲ್ಲ ಒಂದು ಮಾತು ಕೇಳ್ತೀನಿ ನಾನು ಅಗಲಿನ ಬಹಳ ಶ್ರೇಷ್ಠ ಅದತ್ತ ನೀವು ಅಂದು ತಾಯಿ ಮಾತಿಗೆ ಅದು ತಾಯಿ ಹೊಟ್ಟೆಗಿನ ಪಿಂಡ ಅಗಲ್ತಾವ ಅಂತ ಹೇಳೋಣ ನೀವು ಕೂಗ್ ಹೊಡೆದ್ರಿ ಅವನು ತೀರೋ ಹುಮ್ಮೆಸ್ ಬತ್ತು ಇಲ್ಲಿ ಒಂದು ಮಾತು ಕೇಳ್ತೀನ ಯಾರ ಮಾತು ಕೇಳೋದೇನಂದ್ರ ತಾಯಿ ಹೊಟ್ಟೆಯಾಗ ಪಿಂಡ ಮೂಡ್ಯಾದ
ಅದು ಹೊರಗೆ ಬಂದದ ತಾಯಿನ ಅಗಲೆ ಅದಂತ ನೀವು ಮುಂದೆ ತುದಿಗೆ ಬಂದಿರಿ. ಇಲ್ಲೊಂದು ಮಾತು ಗೌಡ್ರು 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 ಒಂದಿಂತ ಇಲ್ಲಿ ಏನ್ ಮಾತದ ಅಂದ್ರ ಏನಾದ್ರಿಪ್ಪ? ಮತ್ತೊಬ್ಬರು ಕೇಳಲ್ಲ, ಪರ್ಸು ಮಾಸ್ತರ್ನೇ ಕೇಳ್ತೀನಿ. ನಿಮ್ಮವ್ವ ನಿಮ್ಮಪ್ಪ ಕೂಡಿದ ಬಳಿಕೆ ನೀವು ಹುಟ್ಟಿಯೋ ಏನ ನಿಮ್ಮವ್ವ ನಿಮ್ಮಪ್ಪ ಆಗಲಿದ ಬಳಿಕ ಹುಟ್ಟಿ ಸಿದ್ಧಾಂತ ಪ್ರಮಾಣ ಮಾಡಿದೆ? ಸಂಘದಿಂದಲ್ಲದೆ ಬೀಜ ಮಳೆದೋರದು, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಸ್ನೇಹ ಹುಟ್ಟದು. ಸೌಂಡ್ ಬಿಡ್ರಿ, ಅದಕ್ಕೊಂದು ಜನ ಸೌಂಡ್. ಇಲ್ಲಿ ವಿಷಯ ಅಪ್ಪ ಅವ್ವ ಕೂಡದಾಗೆ ಪರಸು ಮಾಸ್ತರ್ ನೀನು ತಾಯಿ ಹೊಟ್ಟೆಗ ಪಂಚತತ್ವ ಕೂಡ್ಯ. ಖರೆ ಅಪ್ಪ ಅವ್ವ ಕೂಡದೆ ನೀನು ಹುಟ್ಟಿಲ್ಲ, ನಾನು ಹುಟ್ಟಿಲ್ಲ, ಇಲ್ಲಿ ಎಷ್ಟು ಮಂದಿ ಕೂತೇವ್ ನೋಡು ಅವರು ಹುಟ್ಟಿಲ್ಲ. ಖರೆ ನೀ ಮನೆ ಕೂಡ ನೀನು ಅಗಲಿಸಿದ್ರೆ ಹಂಗಾಗ್ತಿತ್ತು. ರಾಜನ ಪೆಟ್ಟಿಗೆ ಆಗಿರೋದು ದಯ ಆತ ಎಲ್ಲ ಒಂದು ಮಾತು ಹೇಳ್ತೀನಿ, ಒಂದು ವಿಚಾರ ಮಾಡ್ಬೇಕು. ಮಾತ ಏನ್ ಮಾತದಂದ್ರ ಅವ್ರೊಂದು ಮಾತು ಹೇಳ್ಕೊತ ಬಂದು ಒಂದು ಮಾತಂದ್ರು ಬಹಳ ಚಲೋ ಮಾತು ಹೇಳಿದ್ರು. ಏನ್ ಮಾತು ಹೇಳಿದ್ರ ಅಂದ್ರ ಅಗಲೋದು ಜಗತ್ತುಗಳು ಬಹಳ ಶ್ರೇಷ್ಠ ಅದ, ಬಹಳ ಶ್ರೇಷ್ಠ ಅದ, ಒತ್ತು ಕೊಟ್ಟು ಹೇಳ್ಯಾರ. ನೀವೆಲ್ಲ ಕೇಳಿದ್ರಿ. ಸತ್ಯಪ್ಪ ಗೌಡ್ರು ಹಂಗ ಪಂಪ್ ತಗೊಂಡು ಹವ ಹೊಡೆಯವ್ರೆ ಇಲ್ಲಿ ಹಾರುದೇ ಹಾರುದು. ಇಲ್ಲೊಂದು ಮಾತು ಅದು ಶ್ರೇಷ್ಠನ. ಗಂಡ ಹೆಣ್ಣರ ಬಾಳೆ ಸರಿಯಾಗಿ ನಡೀಲಿಲ್ಲ, ಎಷ್ಟೋ ಸಲ ಪಾಟಿ ಕೊಡ್ತು, ಬಾಳೆ ನಡೀಲಿಲ್ಲ ಅಂದ್ರ ಅದರಿಸಿ ಅವಂದು ಬೇರೆ ಮಾಡುದು, ಅಕ್ಕಿಗೊಂದು ಬೇರೆ ಮಾಡುದು, ಅದು ಶ್ರೇಷ್ಠನ. ಗೌಡ್ರ ನಮ್ಮ ಅಂತಾರೆ ಕರೆಕ್ಟ್. ಗಪ್ರಿ 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 ಜರ ಗಪ್ರಿ ಜರ ಒಂದು, ಯಾಕಂದ್ರೆ ವಿಷಯ ಮಕ್ಕಳು ಮಾತಾಡ್ರಿ ಅಂತೇಳಿ ನಡು ಮಾತಾಡಕತ್ತೀನಿ. ವಿಷಯ ಅಗಲೋದು ಬಹಳ ಶ್ರೇಷ್ಠ ತಂದ್ರಿ. ಪರಸು ಮಾಸ್ತರ ಹೆಂಡತಿ ಜಗಳ ಬಂದ. ಸತ್ಯಪ್ಪ ಗೌಡ್ರ ಅಂತವ್ರಿ 4 ಮಂದಿ ಕರ್ಕೊಂಡು ಹೋಗ್ಯಾರ. ಸತ್ಯಪ್ಪ ಗೌಡ್ರ ಅಂತವ್ರು ಅಗಲಿಸಿ ಬಂದ್ರೆ ಚಲೋ ಆಗ್ತದೋ ಏನ್ ಅವ್ರನ್ನ ಕೂಡಿಸಿ ಬಂದ್ರೆ ಅವ್ರ ಬಾಳ್ವೆ ನೆಟ್ಟಗಾಗ್ತದೋ? ಯಾವಾಗ ಶ್ರೇಷ್ಠ ಆಗ್ತದ? ಇಲ್ಲ ಮಾತು ಕೇಳು. ಅಗಲೋದು ಬಹಳ ಶ್ರೇಷ್ಠ ಒತ್ತು ಕೊಟ್ಟು ಹೇಳಿದಿ. ಈಗ ಸೊನ್ಯಾಳ ಗೌಡ್ರು ನಮ್ಮಿಂದ ಆಗಲ್ ಹೋಗ್ಯಾರ. ಹೋಗ್ಯಾರಿಲ್ಲ? ಸೊನ್ಯಾಳ ಗೌಡ್ರು ಆಗಲ್ಯಾರ ಅಂತೇಳಿ ನಮ್ಮ ದುಃಖ ಅದ, ನಮ್ಮ ತ್ರಾಸ ಅದ. ಸೊನ್ಯಾಳ ಗೌಡ್ರು ಆಗಲಿದ ನಮಗ ಬಹಳ ಮಹಾಪಾಪ ಆಗ್ಯಾರ. ಖರೆ ನೀ ಆಗಲದು ಶ್ರೇಷ್ಠದಂದವ. ಸೊನ್ಯಾಳ ಗೌಡ್ರು ಆಗಲಿದ ಚಲೋ ಆಗ್ಯಾದ ಅಂತೇಳಿ ಸಿದ್ಧಾಂತ ಮಂಗಳಾರತಿ ನೀ ಮಾಡ್ಬೇಕು. ಖರೆ ಸೊನ್ಯಾಳ ಗೌಡಿನ 4 ವರ್ಷ ನಮ್ಮ ಸಂಘಟ ಕೂಡಿ ಇರಬೇಕಾಗಿತ್ತು. ಅದರಿಂದ ನಮಗೆ ಉಪಯೋಗ ಇತ್ತು, ಅದರಿಂದ ಚಲೋ ಇತ್ತು ಸಿದ್ಧಾಂತ ಮಾಡ್ಕೊಟ್ಟು ಆರ್ತಿ ಸತ್ಯಪ್ಪ ಗೌಡ್ರಿಗೆ ನಾ ಮಾಡ್ಬೇಕು. ಯಾಕ್ರಿ ಮಾತಿಲ್ಲ, ಅವಳು ಶ್ರೇಷ್ಠದಿಲ್ಲ. ಮತ್ತೆ ಗೌಡ ಆಗಲಿದ್ದು ಚಲೋ ಆಗ್ಯದತ್ತ ನಿನ್ನ ಬಾಯಿಲಿಂದ ಹೇಳ್ಬೇಕು. ಅವಾಗ ನಾವು ಒಪ್ಪಿಗೆ ಕೊಡೋಣ, ಗೌಡ ಆಗಲಿದ್ದು ಚಲೋ ಆಗ್ಯದತ್ತ ಅಂದ್ರೆ ನಿನ್ನ ವಿಷಯ ಶ್ರೇಷ್ಠದ ನಾನೇ ಹೇಳ್ತೀನಿ. ಇಲ್ಲ ಗೌಡ ಹೇಳ್ಬೇಕು ನಮಗೆಲ್ಲ ಮನವಾರ್ತೆ ಗೌಡ್ರ ಅಗಲಿದ್ದು ದುಃಖ ಆಗ್ಯದ್ರಿ, ನಮಗ್ ಕೆಟ್ಟ ಆಗ್ಯದ. ಗೌಡ್ರು ಇನ್ನ 4 ವರ್ಷ ಕೂಡಿ ನಮ್ಮ ಸಂಘಟ ಇರಬೇಕಾಗಿತ್ತು. ಖರೆ ಅವ್ರು ಅಗಲಿದ್ದು ದುಃಖ ಆಗ್ಯದ. ಕೂಡಿದ್ದಿದ್ದೆ ಶ್ರೇಷ್ಠ ಆಗ್ತಿತ್ರಿ ಅಂತೇಳಿ ಸತ್ಯಪ್ಪ ಗೌಡ್ರಿಗೆ ಹೇಳೇ ಮಂಗಾಡ್ತೀನಿ. ನೀವು ಮಾಡಿ ಇಷ್ಟೇ ಅದ. ಯಾಕ್ರಿ ಮಾತಾಗಿರ್ಬೇಕು, ಘಾತ ಆಗಬಾರ್ದು. ಮತ್ತ ಗೌಡ್ರ ನೀವು ಗಂಡ ಹೆಂಡತಿ ಆಗಲಿ ಚಲೋ ಅಂದ್ರೆ ನಾ ನಾಳೆ ಮುಂಜೆ ಆಯಿ ಕರ್ಕೊಂಡು ನಮ್ಮ ಮನೆಗೆ ಹೋಗಿ ನೋಡ. ಮುಂದೆ ವಿಷಯ ಬಹಳ ಚಲೋ ಅದ. ನೀವು ಹ್ಯಾಂಗ ಬರ್ಬೇಕು ವಿಷಯ. ಸಿದ್ದಪ್ಪ ಮಾತಾಡ್ರು ಬಹುತೇಕ ಮೊನ್ನೆ ಸತ್ಯಪ್ಪ ಗೌಡ್ರು ಚಟ್ಟಿ ಜಾತ್ರೆಗೆ ಬಂದ್ರು. ಬಹುತೇಕ ಅವ್ರ ಜೀವ ಉಳಿದಿದೆ ಒಂದು ದೊಡ್ಡ ಮಾತ. ಯಾಕ ತಾವೆಲ್ಲ ಲಕ್ಷ ಇಟ್ಕೋರಿ. ಯಾವ ಮಾತಿಗೆ ಕೂಗ್ ಹೊಡಿಬೇಕು, ಯಾವ ಮಾತಿಗೆ ಗಪ್ ಇರ್ಬೇಕು ಲಕ್ಷ ಇಟ್ಕೋರಿ ನೀವೆಲ್ಲ. ಸತ್ಯಪ್ಪ ಗೌಡ್ರು ಚಟ್ಟಿ ಜಾತ್ರೆಗೆ ಒಂದು ಕ್ರೂಸರ್ ಮಾಡ್ಕೊಂಡು ಬರೋ ಹೇಳಿದಾಗ ನನಗ ಫೋನ್ ಮಾಡಿದ್ರು, ನಾಳೆ ಚಟ್ಟಿ ಜಾತ್ರೆ ಬರ್ತೀವ್ರಿ, ಅಲ್ಲೇ ಫೋನ್ ನಾವು ನೀವೇ ತಂದಿದ್ರು. ಆಯ್ತ್ರಿ ಗೌಡ್ರು ಅಂದೇವು. ಬರೋ ಹೇಳಿದಾಗ ಆ ಜೀಪ್ 100 ಸ್ಪೀಡ್ ಅದ. ಜೀಪಿನ ಗಾಲಿ ಉಚ್ಚಿ ಜೀಪಿನ ಮುಂದೆ ಹೊಡ್ಲಕತ್ತ. ಟೈರ್ ಬಾಸ್ಟ್ ಆಗಿ ಅದನ್ನ ಹೊಚ್ಕೊಂಡು ಬಿದ್ದು ಅದಕ್ಕೆ ಮುಂದೆ ಹೊಡ್ಲಕತ್ತದ. ಹೇ ಅಮೋಕ್ಷಿತ ನೀನು ದರ್ಶನಕ್ಕೆ ನಾವು ಹೊಂಟೇವ್, ನಮ್ಮದು ಇಲ್ಲೇ ಮುಗಿತಾರ ಅಂತೇಳಿ ಗೌಡ್ರ ಅಮೋಕ್ಷಿತ ನೆನೆಸಿದಾಗ 100 ಸ್ಪೀಡ್ ಇದ್ದ ಗಾಡಿ ಜಾಗಿನ ಮೇಲೆ ಕಂಟ್ರೋಲ್ ಆಗಿ ಬ್ರೇಕ್ ಒತ್ತಲಾರ್ದೆ ನಿಂತದ. ಬ್ರೇಕ್ ಒತ್ತಲ ಯಾಕ ಇದು ಒಂದು
ಬಹಳ ಸನ್ನಿವೇಶ ಪ್ರಸಂಗ. ನಮಗೆ ಏನಾಗ್ಬೇಕಾಗಿತ್ತಂದ್ರ ನಾವು ಎಲ್ಲ ಕುಡ್ಕೊಂಡು ಹೊಂಟಿದ್ದೀವಿ, ಬಹಳ ಭಕ್ತಿ ಇಟ್ಕೊಂಡು ಹೊಂಟಿದ್ದೀವಿ. ನನ್ನ ಮಗನ ಡ್ರೈವಿಂಗ್ ಮಾಡ್ತಿದ್ದ, ಆದ್ರ ನಾವು ಉಳಿಯುವ ಪರಿಸ್ಥಿತಿ ಅಲ್ಲ. ಅದ ನೋಡ್ಬೇಕ, ಉಳಿಯುವ ಪರಿಸ್ಥಿತಿನೂ ಅಲ್ಲ. ಅದೇನೋ ಅಮೋಘ ಸಿದ್ಧ ಜಾಲವ್ನ ತಮ್ಮ ಎಲ್ಲರೂ ಆಶೀರ್ವಾದದಿಂದ ನೀವಿನ ಇಲ್ಲಿ ಕೂಡಿ ಜಾತ್ರೆ ಮಾಡ್ಬೇಕಾಗಿದ್ರಿ ಗೌಡ್ರ. ಅಲ್ಲ, ಜಾನ್ಯಮ್ಮ ತಾಯಿ ಎಲ್ಲರಿಗೆ ಕೂಡಿಸಿ ಮಾಡುವಂತ ತಾಕತ್ ಸತ್ಯಪ್ಪ ಗೌಡ್ಗ ಐತೇನ. ಮತ್ತೊಮ್ಮ ಅಮೋಕ್ಷಿದ್ದ ಜಾನ್ಯಮ್ಮ ತಾಯಿ ಅವ್ರು ಉಳಿಸಿ ಕರ್ಕೊಂಡ್ ಬಂದಾಳ. ಇದು ಬಹಳ ಮಹತ್ವ ಅದ. ಇದು ನಮಗ ಏನು ಗೊತ್ತಾಗಿಲ್ಲ. ಅದ ಗಾಡಿ ಬೈಕ್ದವ್ರು ಹೋಗಾರು ಹೊಳ್ಳಿ ಬಂದ್ ಹೇಳ್ರಿ, ಗಾಡಿ ನೋಡಿ ಹಿಂದೆ ಬಂದ್ರು, ಡ್ರೈವರ್ ಯಾರು ಹೆಂಗಂತ ಇಟ್ಟದ ಮಗ 22 ಏನಂದ್ರೆ ಗೊತ್ತೈತೇನ, ಇಂತ ಖತರ್ನಾಕ್ ಡ್ರೈವರ್ ನೋಡಿಲ್ಲ ಅಂದ್ರು. ಖತರ್ನಾಕ್ ಅಷ್ಟೋಲ್ಲಪ್ಪ, ಮನೆಯಾಗ ಕತ್ತಿರಿಸ್ಕೊಂಡಾಗ ಗಂಟು ಬಿದ್ದಾನ. ಬಹುತೇಕ ಯಾಕೆ ಈ ಮಾತನ್ನ ಹೇಳಗತ್ತೇವ್? ಇಲ್ಲ ಇಲ್ಲ, ಇದು ಅದು ಅಷ್ಟೇ ಕರೆಕ್ಟ್ ಅನ್ನದ. ಅವ್ ಹುಡುಗ ಬಹಳ ಕತ್ರಿ ಇದ್ರೂ ಸಹಿತ ನಮ್ಮೆಲ್ಲರ ಜೀವ ಕಾಪಾಡಿದ ತಾಯಿ ಆಶೀರ್ವಾದದಿಂದ, ಅಮೋಘ ಸಿದ್ಧನ ಆಶೀರ್ವಾದದಿಂದ, ಇವರು ಎಲ್ಲರೂ ಪುಣ್ಯದಿಂದ ನಾವು ಬದುಕ್ಬೇಕು. ಇಲ್ಲೆಲ್ಲರೂ ಇನ್ನೂ ಬಹಳ ಕೂಡ್ಬೇಕಾಗಿತ್ತು, ಎಲ್ಲ ನಿಮ್ಗೆ ನೋಡ್ಬೇಕಾಗಿತ್ತು. ಇದು ಅಲ್ಲದ 1968ನೇ ಇಸ್ವಿ ಆಗಸ್ಟ್ 13ನೇ ತಾರೀಕು ಅಮಾವಾಸ್ಯೆ ಬುಧವಾರ ದಿವಸ ಆಕ್ಸಿಡೆಂಟ್ ಆಗಿ 3 ತಿಂಗಳು ಹಾಸ್ಪಿಟಲ್ದಾಗ ಬಿತ್ತು, ಎಲ್ಲಿಗೆ ಬರೆದು ಅಂದ ಹೋಗ್ಬೇಕಾಗಿತ್ತು. ಇನ್ನೂ ನನ್ನ ಬದುಕ್ಸೈತಿ, ಅದು ತಾಯಿ ಪುಣ್ಯ. ಹೌದು ಹೌದು, ಸತ್ಯ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅದಕ್ಕಾಗಿ 2 ನಿಮಿಷ ತಾವೆಲ್ಲ ಸಮಾಧಾನ ವಹಿಸ್ರಿ. ಇದು ಯಾಕೆ ಹೇಳಕತ್ತೀನಂದ್ರ, ಅರಕೇರಿ ಸಿದ್ದಪ್ಪ ಮಹಾರಾಜರ ಸನ್ನಿವೇಶ ಹಾಡು ಬಂದದ. ಅರಕೇರಿ ಸಿದ್ದಪ್ಪ ಮಹಾರಾಜರು ಈ ಚಟ್ಟಿ ಜಾತ್ರೆ ಮೊನ್ನೆ ಗೌಡ್ರು ಬಂದಾರ, ನಾವು ಹೋಗ್ಯವು. ಈ ಜಾತ್ರೆ ಮೊದಲ ನಿರ್ಮಾಣ ಯಾರು ಮಾಡಿದ್ರು ಅಂದ್ರೆ ಅರಕೇರಿ ಸಿದ್ದಪ್ಪ ಮಹಾರಾಜರು. ಅರಕೇರಿ ಸಿದ್ದಪ್ಪ ಮಹಾರಾಜರು ಜಾತ್ರೆ ಪ್ರಾರಂಭ ಮಾಡ್ಬೇಕಂತ ಸಂಕಲ್ಪ ಮಾಡ್ಕೊಂಡ. ಮಾದಣ್ಣ ಮಲ್ಕಾರ ಸಿದ್ದನ ಬೆಟ್ಟಿ ಕೂಡಿಸ್ಬೇಕಂದ, ಆಗಿಸ್ಬೇಕಂದಿಲ್ಲ, ಕೂಡಿಸ್ಬೇಕಂದ. ಬೆಟ್ಟಿ ಕೂಡಿಸ್ಬೇಕಂದ. ಒಂದು ಭಕ್ತರಿಗೆ ಏನು ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ವಿಚಾರ ಮಾಡಿದ ಸಿದ್ದಪ್ಪ ಮಹಾರಾಜ. ವಿಚಾರ ಮಾಡಿ ಬಂದ ಭಕ್ತರಿಗೆ ತುಪ್ಪ ಕರಿಗಡಬರು ಊಟ ಇಡ್ಬೇಕಂತ ವಿಚಾರ ಮಾಡಿಕೊಂಡು ಮಾದಣ್ಣ ಮಲ್ಕಾರ ಸಿದ್ದನ ಬೆಟ್ಟಿ ಗುಡದಾಗ ಕೂಡಿಸದ. ಬಂದ ಭಕ್ತರಿಗೆ ತುಪ್ಪ ಕರಿಗಡ ಬಿಟ್ಟ. ಕರಿಗಡಬ ಎಲ್ಲರಿಗೆ ಬಂದು ತುಪ್ಪ ಅರ್ಧ ಮಂದಿಗೆ ಬತ್ತು, ಅರ್ಧ ಮಂದಿಗೆ ಕಂಬಿತ್ತು. ಮನಸ್ಸಿನೊಳಗ ನೋವು ಮಾಡ್ಕೊಂಡ ಸಿದ್ದಪ್ಪ ಮಹಾರಾಜ. ಅಲ್ಲಪ್ಪ, ನಾ ಮಾದಣ್ಣ ಮಲ್ಕಾರ ಸಿದ್ರ ಬೆಟ್ಟಿ ಕೂಡಿಸಿದೆ, ಬಂದ ಭಕ್ತರಿಗೆ ತುಪ್ಪ ಕರಿಗಡಬರು ಊಟ ಇಟ್ಟ, ತುಪ್ಪ ಅರ್ಧ ಮಂದಿಗೆ ಐತ, ಅರ್ಧ ಮಂದಿಗೆ ಕಂಬಿತ್ತು. ನನ್ನ ಮಾನ ಹೋಗುವಂತ ಯಾಳೆ ಬರ್ತಲಂತೇಳಿ ಸಿದ್ದಪ್ಪ ಮಹಾರಾಜ ಮನಸ್ಸಿನೊಳಗೆ ನೋವು ಮಾಡಿಕೊಂಡು ಗದಿಗೆ ಮುಂದಿರ್ತಕ್ಕಂಥ ಬಿಂದಿಗೆ, ದೇವರು ಪೂಜೆ ಮಾಡುವಂತ ನೀರು ತುಂಬ್ಕೊಂಡ್ ಬರುವಂತ ಬಿಂದಿಗೆ ತಗೊಂಡು ಹೋಗಿ ಬಾವಿನ ನೀರು ತಗೊಂಡು ಬಂದು, ಅಂಶದ ಇದು ನೀಲ ನಿಂದದ, ನನ್ನ ಮಾನ್ ಹೋಗ್ತದ, ತುಪ್ಪ ಎಲ್ಲರಿಗೆ ಬರ್ಬೇಕಾಗಿತ್ತು, ತುಪ್ಪ ಕಂಬಿದ್ದದ, ಕರಿಗಡಬು ಎಲ್ಲರಿಗೆ ಬಂದದ, ಅರ್ಧ ತುಪ್ಪ ನೀಡಿನಿ, ಅರ್ಧ ತುಪ್ಪ ಕಂಬಿದ್ದದ, ಇದು ಮಾನ ಅಪಮಾನ ನಿಂದೆ ನೋಡಿ ಸಿದ್ಧ ಅಂತೇಳಿ ಬಾವಿನ ನೀರು ತುಂಬ್ಕೊಂಡ್ ಬಂದು ಕರಿಗಡಬು ನೀಡಿರ್ತಕ್ಕಂಥ ತಾಟಿನೊಳಗೆ ಹಾಕಿದ್ರ ನೀರು ಹೋಗಿ ತುಪ್ಪ ಆಗಿತ್ತ. ಈ ಬಂಧುಗಳೇ ನೀರು ಹೋಗಿ ತುಪ್ಪ ಆಗಿಬಿಟ್ಟಿತ್ತ. ಮೊದಲು ಹೆಂಗ್ ಹೇಳ್ಕೊಂಡಿದ್ರಲ್ಲ ತುಪ್ಪ, ಅವ್ರ ಹತ್ತಿರ ಮುತ್ತಿ ಅದು ಯಾನ್ ಕೌಂಟ ತುಪ್ಪ ಇನ್ನ ಯಾನ್ ಹಿಡಿದು ಅದು ನೀರು ತೋದತ್ತವು. ಇದು ಯಾಕೆ ಹೇಳಿದ್ರೆ ಅಂದ್ರೆ ಆ ಸಿದ್ಧರಾಟ ಸಿದ್ಧರ ಮಹಿಮಾ ಅಂತ.